ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿನಿಯರು ಹಾಗೆ ಪೋಷಕರುಗಳೆಲ್ಲರೂ ಕೂಡ ಒಂದು ಬೆಳಗ್ಗಿನಿಂದನೂ ಕೂಡ ಒಂದು ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಸುದ್ದಿಗಾಗಿ. ಅಂದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ತಿಂಗಳ 22ನೇ ತಾರೀಕು 2025ರಂದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಂದ್ಗೆ ಕರ್ನಾಟಕದ ಒಂದು ವಾಟಾಳ್ ನಾಗರಾಜರವರ ಒಂದು ಸಂಘಟನೆ ಆಗಿರ್ಬೋದು, ಇತರೆ ಒಂದು ಸಂಘಟನೆಗಳು ಕೂಡ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬಂದ್ ಕೂಡ ಆಗ್ತಿದ್ದಾವೆ ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಂದು ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನು ಕೊಟ್ಟರೆ, ಇನ್ನು ಕೆಲ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದ್ರಿಂದ ಮಾರ್ಚ್ ತಿಂಗಳ 22ನೇ ತಾರೀಕು ಅಂದ್ರೆ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಬಂದಿರೋದ್ರಿಂದ ಒಂದು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಪೋಷಕರುಗಳಲ್ಲಿ ಒಂದು ಆತಂಕ ಇರುವಂಥದ್ದು. ಒಂದು ಶಾಲಾ ಕಾಲೇಜುಗಳು ಓಪನ್ ಇರುತ್ತಾ, ರಜೆ ಘೋಷಣೆ ಮಾಡಿದಾರ ಏನು ಎತ್ತ, ಅಥವಾ ನಮ್ಮ ಒಂದು ಮಕ್ಕಳುಗಳು ಒಂದು ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂದ್ರೆ, ಅಥವಾ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಥವಾ ಹೋಗೋದು ಯಾವ ತರ ಬಸ್ ಫೆಸಿಲಿಟಿಗಳು ಇರುತ್ತಾ, ಅಥವಾ ಒಂದು ಆಟೋ ಫೆಸಿಲಿಟಿಗಳು ಇರುತ್ತಾ, ರ್ಯಾಪಿಡ್ ಇನ್ನೊಂದು ಮತ್ತೊಂದು ಈ ತರ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಇರ್ತಾವ, ಅಥವಾ ನಂತರದಲ್ಲಿ ಪೋಷಕರ ಒಂದು ಖಾಸಗಿ ವಾಹನಗಳನ್ನೇನಾದ್ರೂ ಓಡಾಡಿಸಬಹುದಾಗಿರುತ್ತಾ, ಇತರೆ ಒಂದು ಡೌಟ್ಸ್ ಗಳಿರುವಂತದ್ದು. ನಂತರದಲ್ಲಿ ಪರೀಕ್ಷೆಗಳು ಕೂಡ ನಿಗದಿ ಆಗಿದ್ವು. ಸೊ ಅಂದ್ರೆ SSLC ವಾರ್ಷಿಕ ಪರೀಕ್ಷೆ ಏನಿತ್ತಲ್ಲ, ಸೊ ಅದು ಮಾರ್ಚ್ ತಿಂಗಳ 21ನೇ ತಾರೀಕಿತ್ತು. 22ನೇ ತಾರೀಕಿನಂದು ಯಾವುದೇ ರೀತಿಯಾದಂತಹ ಒಂದು ಪರೀಕ್ಷೆ ನಿಗದಿಯಾಗಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಇತರ ಒಂದು ತರಗತಿಗಳು ಅಂದ್ರೆ 8, 9 ಮತ್ತೆ ಇತರ ಒಂದು 5, 6ನೇ ತರಗತಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳು ಕೂಡ ನಿಗದಿಯಾಗಿದ್ವು. ಆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಶಾಲಾ ಹಂತಗಳಲ್ಲಿ ಒಂದು ಪರೀಕ್ಷೆಗಳು ಕೂಡ ನಡೀತಾ ಇರುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆಗಳಿರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಿದಾರ ಸರ್ಕಾರದ ಕಡೆಯಿಂದ, ಅಥವಾ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರುತ್ತಾ, ರಜೆನ ಘೋಷಣೆ ಮಾಡಿದಾರ, ಏನು ಎತ್ತ, ರಾಜ್ಯ ಸರ್ಕಾರ ಈ ಕುರಿತು ಏನ್ ಮಾಹಿತಿನ ಕೊಟ್ಟಿದ್ದಾರೆ, ಸಾರಿಗೆ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಒಂದು ಗೃಹ ಸಚಿವಾಲಯ ಆಗಿರ್ಬೋದು, ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ, ಯಾರು ಏನ್ ಮಾಹಿತಿಗಳನ್ನ ಇದ್ರ ಬಗ್ಗೆ ತಿಳಿಸಿದ್ದಾರೆ, ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸುದ್ದಿಗಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತೂ ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಂದ್ ಇರುವಂತ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ವಾ, ಸೊ ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳ್ಕೊಳ್ಳುವಂತಾದ್ರೆ, ಮೊದಲನೇದಾಗಿ ಬಂದ್ ನಡೀತಿರುವಂತಹ ಉದ್ದೇಶ, ಕಾರಣ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಮತ್ತೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ದಿನಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಒಂದು ಗಲಾಟೆಗಳು ಕೂಡ ಆಗಿದ್ವು. ಸೊ ಕಾರಣ ಏನಂತಂದ್ರೆ, ಒಂದು ಉತ್ತರ ಕರ್ನಾಟಕದ ಒಂದು ಕೆಲವೊಂದು ಪ್ರದೇಶಗಳಲ್ಲಿ ಅಂದ್ರೆ ಒಂದು ಬೆಳಗಾವಿ ಸಮೀಪದ ಒಂದು ಪ್ರದೇಶಗಳಲ್ಲಿ, ಅಥವಾ ಒಂದು ಮಹಾರಾಷ್ಟ್ರದ ಒಂದು ಗಡಿ ಭಾಗಗಳೇನಿದಾವಲ್ಲ ಅಲ್ಲಿಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ಕರ್ನಾಟಕದ ಬಸ್ KSRTC ಬಸ್ಗಳು ಹೋದಂತ ಸಂದರ್ಭದಲ್ಲಿ ಒಂದು ಮಹಾರಾಷ್ಟ್ರದ ಒಂದು ಬಾರ್ಡರ್ಗಳಲ್ಲಿ, ಅಥವಾ ಮಹಾರಾಷ್ಟ್ರದ ಒಂದು ವ್ಯಕ್ತಿಗಳು ಅಥವಾ ಪುಂಡರು ಅಂತಾನೂ ಕೂಡ ಇಲ್ಲಿ ಕರೀತಿರುವಂತದ್ದು ಇವಾಗ. ಯಾಕಂದ್ರೆ ಅವ್ರು ಮಾಡುವಂತ ಕೆಲಸ ಏನಾಗಿರುತ್ತೆ ಅಂದ್ರೆ, ಕರ್ನಾಟಕದ ಒಂದು ಬಸ್ ನಲ್ಲಿ ಒಂದು ನಿರ್ವಾಹಕರು ಇರ್ತಾರಲ್ಲ, ಅಂದ್ರೆ ಡ್ರೈವರ್ ಆಗಿರ್ಬೋದು, ಇತರರಿಗೆ ಅವರು ತೊಂದರೆನ ಉಂಟು ಮಾಡೋದಾಗಿರ್ಬೋದು, ಈ ಒಂದು ಕೆಲಸಗಳನ್ನ ಮಾಡಿದ್ರು. ನಂತರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಒಂದು ನೇಮ್ಗಳ, ಕರ್ನಾಟಕದ ಒಂದು ಅಕ್ಷರಗಳಿಗೆ ಒಂದು ಸ್ಪ್ರೇ ಅಥವಾ ಒಂದು ಕಪ್ಪು ಮಸಿಯನ್ನ ಹಾಕೋದಾಗಿರ್ಬೋದು, ಇತರ ಒಂದು ಕೆಲಸಗಳನ್ನ ಕೂಡ ಅವರು ಭಾಗಿಯಾಗ್ತಿರೋದನ್ನ ಮಾಡ್ತಾ ಇದ್ರು. ಸೊ ನಂತರದಲ್ಲಿ ಕರ್ನಾಟಕದ ಒಂದು ವಾಹನಗಳು ಹೋಗಿ ಬರೀಕ್ಕೂ ಕೂಡ ಕಷ್ಟ ಆಗ್ತಾ ಇದ್ವು. ಈ ಕಾರಣಕ್ಕೆ ಕರ್ನಾಟಕದವರು ಕೂಡ ಒಂದು ಕಂಪ್ಲೇಂಟ್ ಎಲ್ಲ ಮಾಡಿದ್ರು, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿನೆಲ್ಲ ಮಾಡಿದ್ರು. ಆದ್ರೂ ಕೂಡ ಹೆಚ್ಚಿಗೆ ಒಂದು ಯಾವುದೇ ರೀತಿ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂತ ಅಂದ್ಬಿಟ್ಟು ಕನ್ನಡ ಪರ ಸಂಘಟನೆಗಳ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಕನ್ನಡಿಗರಿಗೆ ಅಲ್ಲಿ ಸಮಸ್ಯೆಗಳಾಗ್ತಿದೆ, ಬಸ್ ಹೋಗಿ ಬರ್ಲಿಕ್ಕೆ ಎಲ್ಲ ಸಮಸ್ಯೆ ಆಗ್ತಿದೆ, ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ಒಂದು ಪ್ರತಿಭಟನೆ ಮಾಡಬೇಕು ಅಂದ್ಬಿಟ್ಟು ವಾಟಾಳ್ ನಾಗರಾಜ್ ಸಂಘಟನೆ ಮತ್ತೆ ಇತರೆ ಸಂಘಟನೆಗಳು ಕೂಡ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ಈ ಒಂದು ಬಂದ್ ನಡೀತಿರುವಂತದ್ದಾಗಿರುತ್ತೆ. ಆದ್ರೆ ಒಂದು ಕರವೇ ಒಂದು ಸಂಘದ ಕಡೆಯಿಂದ ಯಾವುದೇ ರೀತಿಯಾಗಿ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಸೊ ಎಲ್ಲದಕ್ಕೂ ಕೂಡ ಬಂದ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಕೂಡ ಕೆಲ ಸಂಘಟನೆಗಳು ಬಂದ್ಗೆ ಅವಕಾಶನ ಅಥವಾ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಇನ್ನ ಕೆಲ ಸಂಘಟನೆಗಳು ಪ್ರತಿಯೊಂದಕ್ಕೂ ನಾವು ಅಂದ್ರೆ ಬಂದ್ ಮಾಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಯಾವುದೇ ರೀತಿಯಾಗಿ ನಾವು ಇದನ್ನ ಬಿಡ್ತಾ ಹೋದ್ರೆ ನಂತರ ದಿನಗಳಲ್ಲಿ ಹೆಚ್ಚಿಗೆ ಆಗುವಂತ ಸಾಧ್ಯತೆಗಳಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ಗೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಆದ್ರೆ ಒಂದು ಈ ಒಂದು ಕುರಿತು ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಇಲಾಖೆಯ ಒಂದು ಅಧಿಕಾರಿಗಳು ಏನೇನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಚಿವರುಗಳ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ, CM ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತೆ DCM ಅವರು ಕೂಡ ಒಂದು ಮಾಹಿತಿನ ಕೊಟ್ಟಿರೋದೇನೆಂದ್ರೆ, ಎಲ್ಲದಕ್ಕೂ ಕೂಡ ಬಂದೇ ಒಂದು ಸರಿಯಾದ ದಾರಿಯಾಗಿರೋದಿಲ್ಲ, ಈ ಕುರಿತು ಕ್ರಮಗಳನ್ನ ಕೂಡ ತೆಗೆದುಕೊಳ್ತೇವೆ, ಸೊ ಬಂದ್ನ ವಾಪಸ್ ಪಡೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ದಿನ ಬಂದ್ ಮಾಡೋದ್ರಿಂದ ಹಲವಾರು ಜನರಿಗೆ ಸಮಸ್ಯೆ ಕೂಡ ಆಗುತ್ತೆ ಅಂತ ಕೂಡ ಅವರು ತಿಳಿಸಿರೋದಾಗಿರುತ್ತೆ. ದಿನನಿತ್ಯದ ಒಂದು ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆಗಳನ್ನ ಒಂದು ಅವಲಂಬನೆ ಆಗಿರೋರಿಗೆ ಬಂದ್ನಿಂದ ಕಷ್ಟ ಕೂಡ ಆಗುತ್ತೆ. ಆ ಕಾರಣಕ್ಕೆ ಒಂದು ಬಂದ್ನ ವಾಪಸ್ ಪಡ್ಕೊಳ್ಳಿ ಅಂತ ಕೂಡ ಹೇಳಿದ್ರೆ, ಆದ್ರೂ ಕೂಡ ಯಾವುದೇ ರೀತಿಯಾಗಿ ಬಂದ್ನ ಕೈ ಬಿಡೋದಿಲ್ಲ ಅಂತ ಹೇಳಿದಂತ ಪಕ್ಷದಲ್ಲಿ ಒಂದು ಗೃಹ ಸಚಿವಾಲಯ ಕೂಡ ಒಂದಾಗಿರ್ಬೋದು, ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಅಂದ್ರೆ ಗೃಹ ಸಚಿವರ ಕಡೆಯಿಂದ ಪ್ರಮುಖವಾಗಿ ಮತ್ತೆ ಇಲಾಖೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿರೋದೇನಂದ್ರೆ, ನೈತಿಕವಾಗಿ ಅಂದ್ರೆ ಯಾವುದೇ ರೀತಿಯಾಗಿ ಯಾರಿಗೂ ತೊಂದರೆ ಉಂಟು ಮಾಡದ ರೀತಿಯಲ್ಲಿ ಬಂದ್ಗಳನ್ನ ನೀವು ಮಾಡ್ಕೊಳ್ಳಿ, ಯಾರಿಗೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಉಂಟು ಮಾಡಬಾರ್ದು, ಯಾವುದೇ ವಾಹನಗಳನ್ನ ತೆಗೆಯೋದಾಗಿರ್ಬೋದು, ಯಾವುದೇ ವಾಹನಗಳಿಗೆ ಸಮಸ್ಯೆ ಉಂಟು ಮಾಡೋದಾಗಿರ್ಬೋದು, ಯಾವುದೇ ಮಳಿಗೆಗಳಾಗಿರ್ಬೋದು, ಅಂಗಡಿ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಕೂಡ ತೊಂದರೆ ಉಂಟಾಗದ ರೀತಿಯಲ್ಲಿ ಶಾಂತಿಯುತವಾಗಿ ನೀವು ಬಂದನ್ನ ಆಚರಿಸಿ ಅಂತ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಶಾಂತಿಯುತವಾಗಿ ಬಂದನ್ನ ಆಚರಿಸಿ ಅಂತಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಕಡೆಯಿಂದ ಕೂಡ ತಿಳಿಸಿರುವಂತದ್ದು, ಯಾರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ನಂತರದಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಕೂಡ ಹೇಳಿರೋದೇನೆಂದ್ರೆ, SSLC ಪರೀಕ್ಷೆ ಏನಿದೆ ಮಾರ್ಚ್ 21ನೇ ತಾರೀಕಿನಂದಿತ್ತು, 22ನೇ ತಾರೀಕಿನಂದು ಯಾವುದೇ ಪರೀಕ್ಷೆ ನಿಗದಿಯಾಗಿಲ್ಲ. ಹಾಗಾಗಿ
ಬಂದ್ ನಡೆದರೂ ಕೂಡ ಇತರೆ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಇರುತ್ತೆ ಅಂದಿನದಂದು. ಹಾಗಾಗಿ ಒಂದು ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯಾಗಿ ನಾವು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡೋದು ಸರಿ ಕಾಣೋದಿಲ್ಲ ಅಂತ ಶಿಕ್ಷಣ ಸಚಿವರು ಈ ಕುರಿತು ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಂತ ಅಂದ್ಬಿಟ್ಟು ವರ್ಷ ಪೂರ್ತಿ ಓದಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಬಂದು ಇನ್ನೊಂದು ಮತ್ತೊಂದು ಅಂತಕ್ಕಂಥ ಸಂದರ್ಭದಲ್ಲಿ ರಜೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆಗಳಾಗುತ್ತೆ ಅಥವಾ ಒಂದು ಆತಂಕ ಸೃಷ್ಟಿಯಾಗೋದಾಗಿರ್ಬೋದು ಅಥವಾ ಪರೀಕ್ಷೆಗಳ ಕಡೆ ಅವರಿಗೆ ಹೆಚ್ಚಿಗೆ ಒಂದು ಒಲವು ಹೋಗು ಬಿಡೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಯಾವುದೇ ರೀತಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡ್ತಾ ಇಲ್ಲ ನಾವು ಅಂತಾನೆ ಶಿಕ್ಷಣ ಇಲಾಖೆಯವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಪೋಷಕರುಗಳಿಗಾಗಿರ್ಬೋದು ಹೇಳೋದೇನೆಂದ್ರೆ ನಾಳೆ ಮಾರ್ಚ್ 22, 2025 ಯಾವುದೆಲ್ಲ ಪರೀಕ್ಷೆಗಳು ನಿಗದಿಯಾಗಿದ್ವಲ್ಲ ಆ ಎಲ್ಲ ಪರೀಕ್ಷೆಗಳು ಎಂದಿನಂತೆ ನಡೀತವೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಈ ಒಂದು ಕುರಿತು ಸಂಪರ್ಕನ ಮಾಡಿ ಮಾಹಿತಿನ ಕೂಡ ತಿಳಿಸಿರೋದೇನೆಂದ್ರೆ ಸಾರಿಗೆ ಇಲಾಖೆಯವರು ತಿಳಿಸಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಒಂದು ಯೂನಿಯನ್ ಏನಾದ್ರು ಬೆಂಬಲವನ್ನ ಕೊಟ್ರೆ ಒಂದು ಸಾರಿಗೆ ಇಲಾಖೆ ಕಡೆಯಿಂದ ಒಂದು ಬಸ್ಗಳೆಲ್ಲ ಓಡಾಡೋದಿಲ್ಲ. ಈ ಯೂನಿಯನ್ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಬಸ್ಗಳು ಎಂದಿನಂತೆ ಇರುತ್ತೆ ಅಂತ ರಾಮಲಿಂಗಾರೆಡ್ಡಿ ಸಚಿವರು ಕೂಡ ಮಾಹಿತಿಯನ್ನು ತಿಳಿಸಿರ್ತಾರೆ. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರದಲ್ಲಿ ಯಾವುದೇ ರೀತಿಯಾಗಿ ಬೆಂಬಲವನ್ನ ಸೂಚಿಸಿಲ್ಲ. ಒಂದು ಕೆಎಸ್ಆರ್ಟಿಸಿ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಇತರೆ ಒಂದು ಮೆಡಿಕಲ್ಗಳಾಗಿರ್ಬೋದು, ಇತರೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೌಲಭ್ಯಗಳು ಕೂಡ ಎಂದಿನಂತೆ ಸಂಪೂರ್ಣವಾಗಿ ಬಹುತೇಕ ಒಂದು ಕೆಲಸ ಕಾರ್ಯಗಳೆಲ್ಲ ನಡೀತವೆ ಅಂತ ಹೇಳ್ಬೋದು. ಓಲಾ, ಉಬರ್ ಆಗಿರ್ಬೋದು, ಇತರೆ ಒಂದು ಸಂಘಟನೆಗಳ ಕಡೆಯಿಂದ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಬಹುತೇಕ ಅಂದ್ರೆ ಆಟೋ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳಿರುವಂತದ್ದು. ಆದ್ರೆ ಒಂದು ಬಹುತೇಕವಾಗಿ ಬಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನ್ ಕೇಳ್ತಿರಲ್ಲ, ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಎಂದಿನಂತೆ ಬಸ್ ಕೂಡ ಇರುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ಇರುತ್ತೆ, ಓಪನ್ ಇರುತ್ತೆ. ಯಾವುದೇ ರೀತಿಯ ರಜೆಯನ್ನ ಕೂಡ ಘೋಷಣೆ ಮಾಡಿಲ್ಲ ವಿದ್ಯಾರ್ಥಿಗಳಿಗೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಶಿಕ್ಷಣ ಇಲಾಖೆ ಕಡೆಯಿಂದ ಮತ್ತೆ ಒಂದು ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟಗಳು ಕೂಡ ಯಾವುದೇ ರೀತಿಯಾಗಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ನೈತಿಕ ಬೆಂಬಲವನ್ನು ಅಷ್ಟೇ ಕೂಡ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ಓಪನ್ಗಳು ಇರ್ತವೆ. ಎಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗ್ಬೋದಾಗಿರುತ್ತೆ. ಯಾವುದೇ ರೀತಿಯ ಆತಂಕನ ಇಟ್ಕೊಳ್ಳೋಕೆ ಹೋಗಬೇಡಿ. ಶಿಕ್ಷಣ ಸಚಿವರು ಕೂಡ ಒಂದು ಮನವಿಯನ್ನು ಮಾಡಿರೋದೇನೆಂದ್ರೆ ಯಾವುದೇ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಉಂಟು ಮಾಡದ ರೀತಿಯಲ್ಲಿ ನೀವು ಬಂಧನ ನಡೆಸಬೇಕಾಗಿರುತ್ತೆ. ಒಂದು ಬಸ್ಗಳಾಗಿರ್ಬೋದು, ಒಂದು ವಿದ್ಯಾರ್ಥಿಗಳು ಹೋಗಿ ಬರುವಂತ ಸಮಸ್ಯೆ ಯಾವುದೇ ರೀತಿಯಾಗಿ ಮಾಡಬಾರದು. ನಂತರದಲ್ಲಿ ಪರೀಕ್ಷೆಗಳು ಹೋಗುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಪರೀಕ್ಷೆ ನಡೆಯುವಂತಹ ಸಂದರ್ಭ ಒಂದು ಸ್ಥಳಗಳಲ್ಲಾಗಿರ್ಬೋದು ಯಾವುದೇ ರೀತಿ ಗಲಾಟೆ ಗದ್ದಲಗಳಿಗೆ ಅವಕಾಶ ನೀಡದೇ ಇರೋ ರೀತಿಯಲ್ಲಿ ಒಂದು ಬಂಧನ ಆಚರಿಸಿ ಅಂತ ಕೂಡ ಎಲ್ಲ ತಿಳಿಸಿರುವಂಥದ್ದು. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ, ಬಂದ್ ಇರುತ್ತಾ ಇರೋದಿಲ್ವಾ, ಬಂದಂತೂ ಇರುತ್ತೆ ವಿದ್ಯಾರ್ಥಿಗಳು ನಾಳೆ. ಆದರೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟು ಆಗೋ ರೀತಿಯಲ್ಲಿ ಬಂದಂತೂ ನಡೆಯೋದಿಲ್ಲ. ವಿದ್ಯಾರ್ಥಿಗಳು ಎಂದಿನಂತೆ ಶಾಲಾ ಕಾಲೇಜುಗಳಿಗೆ ಹೋಗೋರೆಲ್ಲ ಹೋಗ್ಬೋದಾಗಿರುತ್ತೆ. ಇತರೆ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಜನರಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬಹುದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಒಂದು ಬಂದಂತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಸರಿಯಾದ ದಾರಿ ಅಂತಾನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಎಲ್ಲ ವಿಷಯಕ್ಕೂ ಬಂದಂತ ಮಾಡದಂತ ಪಕ್ಷದಲ್ಲಿ ಅದು ಸರಿಯಾಗಿ ಕೂಡ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಹಾಗಾದ್ರೆ ಏನ್ ಮಾಡಿದ್ರು ಕೂಡ ನೋಡ್ಕೊಂಡು ಇದ್ಬಿಡ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ಅವರು ಕೂಡ ಯಾವುದೇ ರೀತಿ ಕ್ರಮನ ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಈ ತರ ಬಂದಿನೊಂದು ಮತ್ತೊಂದು ಮಾಡಿದಾಗ ಎಲ್ಲರೂ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆದರೆ ಒಂದು ಬಂದ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಒಂದು ಏರುಪೇರು ಆಗ್ತದೆ. ಅವರ ಜೀವನ ಮಟ್ಟದಲ್ಲಾಗಿರುವುದು, ಅವರ ಒಂದು ದಿನನಿತ್ಯದ ಒಂದು ಹಣವನ್ನ ಅವಲಂಬನೆ ಮಾಡ್ತಕ್ಕಂಥ ಜನರಿಗಂತೂ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ದಿನನಿತ್ಯದ ದುಡಿಮೆಯನ್ನು ನಂಬಿ ಬದುಕತಕ್ಕಂಥವ್ರಿಗೆ. ನಂತರದಲ್ಲಿ ಇತರ ಜನರಿಗೂ ಕೂಡ ಒಂದು ಬಂದಿನ ಒಂದು ಬಿಸಿ ತಟ್ಟುತ್ತೆ. ಯಾರಾದ್ರಿಗೆ ಅಂದ್ರೆ ನಾರ್ಮಲ್ ಆಗಿ ಶ್ರೀಮಂತ ವರ್ಗ ಇನ್ನೊಂದು ಮತ್ತೊಬ್ಬರಿಗೆ ಯಾರಿಗೂ ಕೂಡ ಬಂದ್ ಅಷ್ಟಾಗಿ ಎಫೆಕ್ಟ್ ಆಗಲ್ಲ. ದಿನನಿತ್ಯದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ದಿನಗೂಲಿ ಒಂದು ನೌಕರರಿಗಾಗಿರ್ಬೋದು, ಇತರರಿಗೆ ಒಂದು ಬಂದಿನ ಬಿಸಿ ತಟ್ಟುತ್ತೆ. ನಂತರದಲ್ಲಿ ಅದು ಕರ್ನಾಟಕ ರಾಜ್ಯದ ಒಂದು ಪ್ರದೇಶಕ್ಕೆ ಅವ್ರೇನಾರ ಬೇರೆ ಕಡೆಯಿಂದ ಸಮಸ್ಯೆ ಮಾಡಿದ್ದು. ಸೊ ಅಲ್ಲಿ ಬಂದಾಗಲಿಲ್ಲ ಏನಿಲ್ಲ ಅಂತ ಪಕ್ಷದಲ್ಲಿ ಅಲ್ಲಿ ಏನು ಸಮಸ್ಯೆ ಆಗ್ತಿಲ್ಲ, ಅಲ್ಲಿಗೆ ಒಂದು ತಕ್ಕಂತ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಿಟ್ಟು ಇಲ್ಲೇ ನಮ್ಮ ರಾಜ್ಯವನ್ನ ನಾವು ಬಂದ್ ಮಾಡ್ತೀವಿ ಅನ್ನೋದು ಮತ್ತೊಂದು ಮಾಡ್ತೀವಿ ಅಂತಂದ್ರೆ ಒಂದು ಅಲ್ಲಿ ಕ್ರಮನ ಸರಿಯಾಗಿ ತಗೋಬೇಕು, ಅಲ್ಲಿ ಸರಿಯಾಗಿ ಕ್ರಮ ತಗೊಂಡ್ರೆ ಅದು ಸೂಕ್ತ ಅಂತ ಹೇಳ್ಬೋದಾಗಿರುತ್ತೆ ಅಂತ ಹೇಳ್ತಾ ಅನಿಸಿಕೆನ ತಿಳಿಸ್ತಾ ನಿಮಗೆ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.